ಸರ್ ಏನೇ ಸಮಾಜದಲ್ಲಿ ನಾವು ಫ್ರೀಯಾಗಿ ಕೊಟ್ಟರೆ ಅದು ಉಚಿತ ಅಷ್ಟೇ. ಅದು ಫ್ರೀಯಪ್ಪ ನಂಗೆ ಬೇಡ, ಅದು ದಟ್ ಈಸ್ ಎ ಪ್ರೆಷಿಯಸ್ ಥಿಂಗ್ ನೀವು ಕೊಡ್ತಾ ಇದ್ದೀರಿ. ಬಟ್ ಜನಗಳ ಮೆಂಟಾಲಿಟಿ ಬರ್ತದೆ. ನಿಮ್ಗೇನು ಅನ್ಸುತ್ತೆ? ಡೋಂಟ್ ಯು ಥಿಂಕ್ ದಟ್ ಯು ಶುಡ್ ಚಾರ್ಜ್ ಸಮಥಿಂಗ್? ನಮಗೆ ಹೇಳ್ಕೊಟ್ಟಂಗೆ ಅನ್ನ, ಔಷಧಿ ಮತ್ತು ಜ್ಞಾನ ಇವುಗಳನ್ನು ಚಾರ್ಜ್ ಮಾಡಬಾರದು ಅನ್ನೋದು ಒಂದಿದೆ. 4 ವರ್ಷದಿಂದ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಎಸ್, ನೀವು ಹೇಳೋದು ಈಗಿನ ಸಮಾಜದ ಸಿಚುವೇಶನ್ ಅಲ್ಲಿ ಬಹಳನೇ ಮುಖ್ಯ. ನನಗೆ 4 ವರ್ಷಗಳಿಂದ ನಮ್ಮ ಗ್ರೂಪ್ಗಳಲ್ಲೇ ಬಹಳ ಪ್ರೆಷರ್ ಬರ್ತಾ ಇದೆ. ಚಾರ್ಜ್ ಮಾಡೋಣ, ಸ್ವಲ್ಪ ಆದ್ರೂ ಚಾರ್ಜ್ ಮಾಡೋಣ ಅಂತ. ಈಗ ಅದಕ್ಕೂ ಒಂದು ರೀತಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಏನಂದ್ರೆ ಒಂದು ಬುಕ್ಸ್ಗೆ ಮೈಂಟೆನೆನ್ಸ್ ಇದಕ್ಕೆ ಅಂತ ಹೇಳೋದು ಒಂದು ಸಣ್ಣ ಡೊನೇಷನ್. ಸೊ ದಟ್ ಈವನ್ ಅವರು 500 ರೂಪಾಯಿ ಕೊಟ್ಟರು ಒಂದು ಕೋರ್ಸ್ಗೆ, ಅಟ್ಲೀಸ್ಟ್ ಕೊಟ್ಟಿದ್ದೀನಲ್ಲ ಅಂತ ಆದ್ರೂ ಕಂಟಿನ್ಯೂಸ್ ಆಗಿ ಬರ್ತಾರೆ. ಬಂದಾಗ ಈಗ ಒಂದು ಕ್ಲಾಸ್ಗೆ ಬಂದು ಹೋದ್ರೆ ಅದ್ರ ಪ್ರಯೋಜನ ಆಗೋದಿಲ್ಲ. ಕಂಟಿನ್ಯೂಸ್ ಆಗಿ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿದಾಗ ಡೆಫಿನೆಟ್ ಆಗಿ ಏನೋ ಒಂದು ಸ್ವಲ್ಪ ಇಳಿತದೆ. ಕರೆಕ್ಟ್. ಅದು ಡೆಫಿನೆಟ್ ಆಗಿ ಅವ್ರಿಗೆ ಹೆಲ್ಪ್ ಆಗ್ಬೋದು ಮುಂದಕ್ಕೆ.